ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತಿನ ವ್ಲಾಗ್ ಏನು ಅಂತೇಳಿ ನೀವು ತಮ್ಮನೇ ನೋಡಿ ತಿಳ್ಕೊಂಡಿದ್ದೀರಾ. ಇವತ್ತೇನು ಅಂತಂದರೆ ಬಡಾ ದೋಸ್ತ್ ಎಕ್ಸೆಲ್ i5 ಮತ್ತು ಮಹೇಂದ್ರ ಬೊಲೆರೋ 2.0 ಅಂದರೆ 2 ಟನ್ ಕೆಪಾಸಿಟಿ ಇರೋ ಗಾಡಿ ಎರಡು ಕೂಡ. ಸೊ ಇದ್ರದ್ದು ಒಂದು ಕಂಪ್ಯಾರಿಸನ್ ವಿಡಿಯೋ ಮಾಡ್ತೀನಿ. ಯಾಕೆ ನಾನು ಈ ವಿಡಿಯೋ ಒಂದು ಡೆಸ್ಕ್ಟಾಪಲ್ಲಿ ಮಾಡ್ತಿದ್ದೀನಿ ಅಂತಂದರೆ, ನೋಡಿ ಗೆಳೆಯರೆ, ಈ ಎರಡು ಕಂಪ್ಯಾರಿಸನ್ ವಿಡಿಯೋ ಶೋರೂಮಲ್ಲಂತೂ ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ಅವರ ಒಂದು ಬ್ರ್ಯಾಂಡ್ ವೆಹಿಕಲ್ನ ನಾವು ಅದನ್ನ ಒಂದು ಡಿಮೆರಿಟ್ಸ್ನ ಹೇಳೋದು ಯಾರಿಗೂ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಈ ಥರ ಒಂದು ವಿಡಿಯೋ ಮಾಡಿದ್ರೆ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಏನು ಅಂತ ಹೇಳೋದು ಕೊಡ್ಬೋದು. ಸೊ ಎಲ್ಲರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳೋದೇನು ಅಂತಂದರೆ, ಈ ಎರಡು ಗಾಡೀಲಿ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಎರಡು ಕೂಡ ರೇಟ್ ವೈಸಲ್ಲಿರಲಿ, ಕ್ಯಾರಿಂಗ್ ಕೆಪಾಸಿಟಿಲಿರಲಿ, ಎರಡು ಕೂಡ ಸೇಮೇ ಅನಿಸುತ್ತೆ. ಸೊ ಬನ್ನಿ ಗೆಳೆಯರೆ, ತಡ ಮಾಡೋದು ಬೇಡ, ಈ ಒಂದು ವಿಡಿಯೋನ ಶುರು ಮಾಡೋಣ. ಹಾಗೆ ಗೆಳೆಯರೆ, ಇನ್ನೊಂದು ವಿಷಯ ಏನು ಅಂತಂದರೆ, ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ನಿಮಗೆ ಗೊತ್ತೇ ಇದೆ ನೋಡಿ, ಇದು ಬಂದು ಬಡಾ ದೋಸ್ತ್ i5 ಎಕ್ಸೆಲ್ ವೆಹಿಕಲ್ಲು, ಇದು ಬಂದು ಮಹೇಂದ್ರ ಬೊಲೆರೋ HD ವೆಹಿಕಲ್. ನೀವು ಇಲ್ಲಿ ನೋಡ್ತಿರ್ಬೋದು, ಆನ್ ರೋಡ್ ಪ್ರೈಸ್ ಬಂದು 10.28 ಲ್ಯಾಕ್ಸ್ ಅಂತ ಇದೆ i5 ವೆಹಿಕಲ್ಗೆ. ಹಾಗೆ ಬೊಲೆರೋ ವೆಹಿಕಲ್ಗೆ 10.39 ಲ್ಯಾಕ್ಸ್ ಅಂತ ಇದೆ. ಏನು ಅಂತಂದರೆ ತುಂಬ ವ್ಯತ್ಯಾಸ ಏನಿಲ್ಲ, ಕೇವಲ ಒಂದು 10,000 ರೂಪಾಯಿ ಡಿಫ್ರೆನ್ಸ್ ಇದೆ ಅಷ್ಟೇ. ಬಡಾ ದೋಸ್ತ್ ಬಂದು ಮಿನಿ ಟ್ರಕ್ ಕ್ಯಾಟಗರಿಗೆ ಸೇರುತ್ತೆ. ಇಲ್ಲಿ ನೋಡ್ತಿರ್ಬೋದು, ಮಹೇಂದ್ರ ಬೊಲೆರೋ ಬಂದು ಪಿಕಪ್ ಕ್ಯಾಟಗರಿಗೆ ಸೇರುತ್ತೆ. ಸೊ ಈ ಒಂದು ಫೈನಾನ್ಸ್ ಡೀಟೇಲ್, EMI ಡೀಟೇಲ್ಸ್ ಏನು ಅಂತ ಹೇಳಿದ್ರೆ, ನಾನು ಕೊನೆಯದಾಗಿ ನಾನು ನಿಮಗೆ 1 ಲಕ್ಷ ರೂಪಾಯಿಗೆ ನಾನು ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ. ಏನು ಅಂತಂದರೆ, ಮಹೇಂದ್ರ ಬೊಲೆರೋ HD 2.0 ಬಂದು ಪೇಲೋಡ್ ಕೆಪಾಸಿಟಿ ಬಂದುಬಿಟ್ಟು 2000 kg ಅಂತ ಮೆನ್ಷನ್ ಆಗೋಗ್ಬಿಟ್ಟಿದೆ ಅದರಲ್ಲೇ. ಆದರೆ ಬಡಾ ದೋಸ್ತಲ್ಲಿ ನೋಡಿ, ನಿಮಗೆ 2125 kg ಬರುತ್ತೆ. 125 kg ಎಕ್ಸ್ಟ್ರಾ ಪೇಲೋಡ್ ಅಂತ ಬರುತ್ತೆ. ಓಕೆನಾ? ಗ್ರಾಸ್ ವೆಹಿಕಲ್ ವೆಯ್ಟ್ ನೋಡಿ, ಅಂದರೆ ಗ್ರಾಸ್ ವೆಹಿಕಲ್ ವೆಯ್ಟ್ ಅಂದರೆ ಗಾಡಿ ವೆಯ್ಟು ಮತ್ತು ಹಾಕೋ ಪೇಲೋಡ್ ವೆಯ್ಟ್ ಎರಡು ಸೇರಿದರೆ ಮಹೇಂದ್ರ ಬೊಲೆರೋದಲ್ಲಿ ನೋಡಿ 3895 kg ಅಂತ ಇದೆ. ಆದರೆ ಅಶೋಕ್ ಲೇಲ್ಯಾಂಡ್ ಬಡಾ ದೋಸ್ತಲ್ಲಿ ನೋಡಿ 3800 kg ಅಂತ ಇದೆ. ಇಂಜಿನಲ್ಲಿ ನೋಡಿ, ಇಲ್ಲೇ ಇರೋದು ಮ್ಯಾಟ್ರ್ ಆ್ಯಕ್ಚುಲಿ. ನೋಡಿ, ಬೊಲೆರೋದಲ್ಲಿ ನೋಡಿ 2.5 ಲೀಟರ್ 4 ಸಿಲಿಂಡರ್ M2DI ಇಂಜಿನ್ ಬರುತ್ತೆ. ಅಂದರೆ ಸ್ವಲ್ಪ ಶಕ್ತಿಶಾಲಿ ಇಂಜಿನ್ ಅಂತಲೇ ಹೇಳ್ಬೋದು. 4 ಸಿಲಿಂಡರ್ ಇಂಜಿನ್ ಇದಕ್ಕೆ ಬರೋದು. ಆದರೆ ಬಡಾ ದೋಸ್ತಲ್ಲಿ ನೋಡಿ 1.5 ಲೀಟರ್ 3 ಸಿಲಿಂಡರ್ ಟರ್ಬೋ ಚಾರ್ಜ್ಡ್ ಇಂಜಿನ್ ಬರೋದು. ಎರಡರಲ್ಲೂ ಟರ್ಬೋ ಬರುತ್ತೆ. ಏನಂತಂದರೆ ಬೊಲೆರೋದಲ್ಲೂ ಟರ್ಬೋನೇ ಇರೋದು. ಬೊಲೆರೋದು ಇಂಜಿನ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಎಲ್ರಿಗೂ ಗೊತ್ತೇ ಇದೆ ವೆಹಿಕಲ್ ಫೀಲ್ಡಲ್ಲಿ ಇರೋರಿಗೆ. ಬಟ್ ಇದರಲ್ಲಿ ಏನು ಅಂತಂದರೆ, ನನ್ನ ಒಂದು ಸಜೆಷನ್ ಏನು ಅಂತಂದರೆ, ನೋಡಿ, ಲೆವೆಲ್ ಪ್ಲೇಸಲ್ಲಿ ನೀವು ಬರೀ ಹೈವೇಲೇ ಓಡಾಡ್ತೀರಾ ಅಂದರೆ ಅಶೋಕ್ ಲೇಲ್ಯಾಂಡ್ ತೊಗೊಳ್ಳಿ. ಏನು ಅಂತಂದರೆ ಲೆವೆಲ್ ಪ್ಲೇಸಲ್ಲಿ ಮಾತ್ರ ಓಡಾಡೋದು. ಸ್ವಲ್ಪ ಗುಡ್ಡಗಾಡು ಪ್ರದೇಶದಲ್ಲಿ ಘಾಟಲ್ಲಿ ನೀವು ಗಾಡಿ ಓಡಿಸ್ತೀರಾ, ಆಮೇಲೆ ಸ್ವಲ್ಪ ಗ್ರಾಮೀಣ ಭಾಗಕ್ಕೂ ಗಾಡಿ ಬೇಕು ಅಂತಂದರೆ ನೋಡಿ ಬೊಲೆರೋ ಗಾಡಿನ ಪ್ರಿಫರ್ ಮಾಡಿ. ಯಾಕೆಂದರೆ ಸ್ವಲ್ಪ ಇಂಜಿನ್ ಸ್ವಲ್ಪ ಶಕ್ತಿಶಾಲಿ ಇರಬೇಕು. ಎಲ್ಲರೂ ಏನು ಪೇಲೋಡ್ ಅಷ್ಟೇ ಕೆಪಾಸಿಟಿ ಹಾಕಲ್ಲ, ಜಾಸ್ತಿ ಲೋಡ್ ಹಾಕ್ತಾರೆ. ಹಾಗೆಯೇ ಗೆಳೆಯರೆ, ಎರಡೂ ಗಾಡಿಯ ಪವರ್ ನೋಡಿ 80 HP ಅಂತ ಇದೆ. ಮತ್ತು ಟಾರ್ಕಲ್ಲೂ ನೀವು ನೋಡಿರ್ಬೋದು, 4 ಸಿಲಿಂಡರ್ ಇರೋ ಕಾರಣ 220 ನ್ಯೂಟನ್ ಮೀಟರ್ ಟಾರ್ಕ್ ಬರುತ್ತೆ ಬೊಲೆರೋದಲ್ಲಿ. ಲೈನಲ್ಲಿ ನೋಡಿ ಕೇವಲ 190 ನ್ಯೂಟನ್ ಮೀಟರ್ ಟಾರ್ಕು. ಈ ಟಾರ್ಕ್ ಅಷ್ಟೇನು ಮ್ಯಾಟ್ರ್ ಆಗಲ್ಲ. 220 ನ್ಯೂಟನ್ ಮೀಟರ್ ಟಾರ್ಕ್ ಇದ್ರೂ ಸಮೇತ ನೀವು ರಿಯಲ್ ವರ್ಲ್ಡಲ್ಲಿ ಯೂಸ್ ಮಾಡೋಕ್ಕಾಗೋದು ಕೇವಲ 140, 160, 170 ಅಷ್ಟೇ. ಕಾರ್ಗೋ ಬಾಕ್ಸು ಅಂದರೆ ಲೋಡಿಂಗ್ ಏರಿಯಾ ನೋಡಿ, ಬೊಲೆರೋ 2.0ದಲ್ಲಿ ನಿಮಗೆ 10 ಫೀಟ್ ಬರುತ್ತೆ. ಆದರೆ ಬಡಾ ದೋಸ್ತಲ್ಲಿ ನಿಮಗೆ 9.8 ಫೀಟ್ ಬರುತ್ತೆ. ಅಂದರೆ 2 ಇಂಚು ಇನ್ನೂ ಕಮ್ಮಿ ಇರುತ್ತೆ. ಬಟ್ ಅದೇನು ದೊಡ್ಡ ಮ್ಯಾಟ್ರ್ ಏನು ಆಗಲ್ಲ. ವಿಡ್ತಲ್ಲಿ ನೋಡಿ, ಎರಡು ಸೇಮೆ 5.9 ಫೀಟು 5.9 ಫೀಟು ಅಗಲದಲ್ಲಿ. ಹೈಟಲ್ಲಿ ನೋಡಿ, ಬೊಲೆರೋ ಸ್ವಲ್ಪ ಹೈಟ್ ಜಾಸ್ತಿ ಇದೆ, 2.1 ಫೀಟು. ಬಡಾ ದೋಸ್ತು 1.6 ಫೀಟು. ಅಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಬೊಲೆರೋ ಸ್ವಲ್ಪ ಜಾಸ್ತಿ ಇದೆ, 17 ಫೀಟ್ ಬರುತ್ತೆ, 17.5 ಫೀಟ್ ಬರುತ್ತೆ. ಆದರೆ ಬಡಾ ದೋಸ್ತ್ ನೋಡಿ 16.5 ಫೀಟ್ ಬರೋದು. ಆಮೇಲೆ ವಿಡ್ತಲ್ಲಿ ಬೊಲೆರೋ 1 ಇಂಚು ಕಮ್ಮಿ ಇದೆ, 5.9 ಫೀಟ್ ಇದೆ. ಬಡಾ ದೋಸ್ತ್ ಬಂದ್ಬಿಟ್ಟು 6 ಫೀಟ್ ಇದೆ. ಹೈಟಲ್ಲಿ ನೋಡಿ, ಬೊಲೆರೋಕ್ಕಿಂತ ಬಡಾ ದೋಸ್ತೆ ಜಾಸ್ತಿ ಇದೆ. ನೋಡಿ, ಇಲ್ಲಿ 6.8 ಫೀಟ್ ಇದೆ ಬಡಾ ದೋಸ್ತು. ಆದರೆ ಬೊಲೆರೋದ ಬಂದು 6.4 ಫೀಟ್ ಇದೆ. ಹೈಟ್ ಮ್ಯಾಟ್ರ್ ಆಗಲ್ಲ. ವೆಹಿಕಲ್ಗೂ ಸಮೇತ ನಿಮಗೆ ಸಿಂಕ್ರೋಮೆಶ್ ಗೇರ್ ಬಾಕ್ಸೇ ಬರೋದು, 1 ರಿವರ್ಸು. ಅದರಲ್ಲಿ ನಿಮಗೆ ಬೊಲೆರೋದಲ್ಲಿ ಸಿಂಗಲ್ ಪ್ಲೇಟ್ ಡ್ರೈ ಸಿಸ್ಟಮ್ ಸಿಗುತ್ತೆ. ಆದರೆ ಇದರಲ್ಲಿ ಅಶೋಕ್ ಲೇಲ್ಯಾಂಡಲ್ಲಿ 240 mm ಡಯಾಫಾರ್ಮ್ ಸಿಂಗಲ್ ಡ್ರೈ ಪ್ಲೇಟ್ ಸಿಗುತ್ತೆ. ಅಂದರೆ ಮೆಕ್ಯಾನಿಕಲ್ ಕೇಬಲ್ ಆಪರೇಟೆಡ್. ಅಂದರೆ ಇದರಲ್ಲಿ ಕಂಪೇರ್ ಮಾಡಿದ್ರೆ ಅಶೋಕ್ ಲೇಲ್ಯಾಂಡ್ದು ಗೇರ್ ಬಾಕ್ಸು ಸ್ವಲ್ಪ ಅಡ್ವಾನ್ಸ್ಡ್ ಇದೆ. ಬಟ್ ಸ್ಮೂತಾಗಿ ಸ್ವಿಫ್ಟ್ ಆಗೋ ಥರ ಎಲ್ಲ ಮೆಕ್ಯಾನಿಕಲ್ ಕೇಬಲ್ ಆಪರೇಟೆಡ್ ಸಿಸ್ಟಮ್ ಎಲ್ಲ ಇದೆ. ಆಮೇಲೆ ಪವರ್ ಸ್ಟೇರಿಂಗ್ ಎರಡರಲ್ಲೂ ಬರುತ್ತೆ, ಅದರಲ್ಲೂ ಬರುತ್ತೆ, ಇದರಲ್ಲೂ ಬರುತ್ತೆ. ಹಾಗೆ ಎ ಸಿ ಬಂದು ಎರಡು ವೆಹಿಕಲಲ್ಲೂ ಅವೈಲೇಬಲ್ ಇದೆ. AC ಡಿಸ್ಪ್ಲೇ ಇರ್ಬೋದು, ಡ್ರೈವರ್ ಅಡ್ಜಸ್ಟೇಬಲ್ ಸೀಟು ಬೊಲೆರೋದಲ್ಲಿ ಇದೆ. ಆದರೆ ನಿಮಗೆ ಇದರಲ್ಲಿ ಅಶೋಕ್ ಲೇಲ್ಯಾಂಡಲ್ಲಿ ಸಿಗಲ್ಲ.
ಆಮೇಲೆ ಡ್ರೈವಿಂಗ್ ಸೀಟ್ ಕೆಪಾಸಿಟಿ ಬಂದ್ಬಿಟ್ಟು ಡ್ರೈವರ್ ಪ್ಲಸ್ 2, 2 ಪ್ಯಾಸೆಂಜರು 1 ಡ್ರೈವರ್, 2 ಗಾಡೀಲೂ ಕೂಡ ಇದೆ. ಹಾಗೆ ಟ್ಯೂಬ್ಲೆಸ್ ಟೈರ್ಸ್ 2ರಲ್ಲೂ ಸಿಗುತ್ತೆ, ಪ್ಲಸ್ ಸೀಟ್ ಬೆಲ್ಟ್ಸು 2ರಲ್ಲೂ ಸಿಗುತ್ತೆ. ಟೇಬಲ್ ಸ್ಟೇರಿಂಗು ಬರೀ ನಿಮಗೆ ಅಶೋಕ್ ಲೈಲ್ಯಾಂಡಲ್ಲಿ ಮಾತ್ರ ನಿಮಗೆ ಸಿಗೋದು. ಟೇಬಲ್ ಸ್ಟೇರಿಂಗ್ ಬಂದು ನಿಮಗೆ ಕೇವಲ ಅಶೋಕ್ ಲೈಲ್ಯಾಂಡಲ್ಲಿ ಮಾತ್ರ ಸಿಗೋದು, ನಿಮಗೆ ಬೊಲೆರೋದಲ್ಲಿ ಅದು ಸಿಗಲ್ಲ. ಇದು ಬಂದ್ಬಿಟ್ಟು ಹೈಡ್ರಾಲಿಕ್ ಡಿಸ್ಕ್ ಪ್ಲಸ್ ಡ್ರಮ್ ಬ್ರೇಕ್ಸ್ ಬರುತ್ತೆ ಯಾವುದರಲ್ಲಿ, ದೋಸ್ತಲ್ಲಿ. ಆದರೆ ನಿಮಗೆ ಇದರಲ್ಲಿ ಬೊಲೆರೋದಲ್ಲಿ ನಾರ್ಮಲ್ ಆಗಿರೋ ಹೈಡ್ರಾಲಿಕ್ ಡ್ರಮ್ ಬ್ರೇಕ್ಸೇ ಬರೋದು 4. ಇದರಲ್ಲಿ ಆದರೆ ನಿಮಗೆ ಅಶೋಕ್ ಲೈಲ್ಯಾಂಡಲ್ಲಿ ಆದರೆ ಫ್ರಂಟ್ ಡಿಸ್ಕ್ ಬರುತ್ತೆ, ರೇಯರಲ್ಲಿ ಡ್ರಮ್ ಬರುತ್ತೆ. ಸೊ ನನ್ನ ಪ್ರಕಾರ ಅಡ್ವಾಂಟೇಜ್ ಸೈಡು ಬ್ರೇಕಿಂಗಲ್ಲಿ ಡಿಸ್ಕ್ ಇದ್ದರೆ ಒಳ್ಳೆಯದು. ಯಾಕೆಂತಂದರೆ 70% ಸ್ಟಾಪಿಂಗ್ ರೇಷೋ ಇರೋದು ಫ್ರಂಟ್ ಟೈರ್ಸ್ಗೆ. ಸೊ ಡಿಸ್ಕ್ ಇದ್ದಷ್ಟು ಹೆವಿ ಲೋಡ್ ತೊಗೊಂಡು ಹೋಗೋತ್ತಿಗೆ ಒಳ್ಳೆಯದು. ಹಾಗೆಯೇ 2 ಕೂಡ ಪ್ಯಾರಾಬೋಲಿಕ್ 5 ಲೀಫ್ ರೋಲ್ ಬಾರ್ ಇದೆ ಫ್ರಂಟ್ ಸಸ್ಪೆನ್ಷನಲ್ಲಿ, ಯಾವುದರಲ್ಲಿ ಅಶೋಕ್ ಲೈಲ್ಯಾಂಡಲ್ಲಿ. ಆದರೆ ಯಾವುದರಲ್ಲಿ ಬೊಲೆರೋದಲ್ಲಿ ಲೀಫ್ ಸ್ಪ್ರಿಂಗ್ ಮಾತ್ರ ಸಿಗುತ್ತೆ. ರೇಯರ್ ಸಸ್ಪೆನ್ಷನ್ ಸೆಮಿ ಎಪ್ಟಿಕಲ್ 8 ಲೀಫ್ ಬರುತ್ತೆ, ಆದರೆ ಇದರಲ್ಲೂ ಲೀಫ್ ಸ್ಪ್ರಿಂಗ್. ಅಂದರೆ ಸಸ್ಪೆನ್ಷನ್ ವಿಷಯದಲ್ಲಿ ಅಶೋಕ್ ಲೈಲ್ಯಾಂಡ್ ಸ್ವಲ್ಪ ಅಡ್ವಾನ್ಸ್ಡಲ್ಲಿದೆ. ಅದರಲ್ಲಿ ಆ್ಯಂಟಿ ರೋಲ್ ಬಾರ್ ಇದೆ. ಆ್ಯಂಟಿ ರೋಲ್ ಅಂದರೆ ನೀವು ಹೆವಿ ಲೋಡ್ ತಗೊಂಡು ಹೋಗೋತ್ತಿಗೆ ನಿಮ್ಮ ಸ್ಟೇರಿಂಗು ವಾಬಲ್ ಆಗೋದು, ಬ್ಯಾಲೆನ್ಸ್ ಇಲ್ಲದೆ ಇರೋಂಗೆ ಆಗೋದು ಎಲ್ಲ ಆಗಲ್ಲ. ಇದೇನು ಅಂತಂದರೆ ದೊಡ್ಡ ದೊಡ್ಡ ಟ್ರಕ್ಸಲ್ಲಿ ಒಂದು ಬಾರ್ ಇರುತ್ತೆ ಒಳಗೆ, ಬ್ಯಾಲೆನ್ಸಿಂಗ್ ರಾಡು. ಅದು ನಿಮಗೆ ಅಶೋಕ್ ಲೈಲ್ಯಾಂಡಲ್ಲಿ ಸಿಗುತ್ತೆ, ಆದರೆ ನಿಮಗೆ ಬೊಲೆರೋದಲ್ಲಿ ನಾರ್ಮಲ್ ಆಗಿರೋ ಒಂದು ಲೀಫ್ ಸ್ಪ್ರಿಂಗ್ ಸಿಗುತ್ತೆ. ಬೇರೆ ನೀವು ಇನ್ನೊಂದು ಮೇಜರ್ ಡಿಫ್ರೆನ್ಸ್ ಇದರಲ್ಲಿ ನಾನು ನೋಡ್ತಿರೋದು ಏನು ಅಂತಂದರೆ ಟೈರ್ಸಲ್ಲಿ. ಇಲ್ಲಿ ನೋಡ್ತಿರ್ಬೋದು, ಇದು ಅಶೋಕ್ ಲೈಲ್ಯಾಂಡ್ಗೆ 215 75 R15 ಲೈಟ್ ವೇಟ್ ಟೈರ್ ಬರುತ್ತೆ, ಆದರೆ ಇದರಲ್ಲಿ 7R15 ಟೈರ್ ಬರುತ್ತೆ. ನೋಡಿ, ಈ ಬೊಲೆರೋದು ಟೈರ್ ಇದೆಯಲ್ಲ, ಇದು ಫುಲ್ಲಿ ಹಾರ್ಡ್ ಕಾಂಪೋನೆಂಟ್ ಟೈರ್ ಆಗಿರುತ್ತೆ, ಪ್ಲಸ್ ಫುಲ್ಲಿ ರೇಡಿಯಲ್ ಟೈರ್ ಆಗಿರಲ್ಲ. ಆದರೆ ಅಶೋಕ್ ಲೈಲ್ಯಾಂಡ್ ಏನು ಅಂತಂದರೆ 4 ಕೂಡ ಫುಲ್ಲಿ ರೇಡಿಯಲ್ ಟೈರ್ ಬರುತ್ತೆ, ಸಾಫ್ಟ್ ಕಾಂಪೋನೆಂಟ್ ಟೈರ್ ಆಗಿರುತ್ತೆ. ಅದರಲ್ಲೂ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಅದರಲ್ಲೂ. ಈ 2 ವೆಹಿಕಲ್ನ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ನೋಡೋಣ. ನೋಡಿ, ಬೊಲೆರೋದಲ್ಲಿ ನಿಮಗೆ 60 ಲೀಟರ್ ಡೀಸೆಲ್ ಟ್ಯಾಂಕ್ ಸಿಗುತ್ತೆ. ಹಾಗೆಯೇ ನಿಮಗೆ ಬಡಾ ದೋಸ್ತಲ್ಲಿ ನಿಮಗೆ 50 ಲೀಟರ್ ಡೀಸೆಲ್ ಟ್ಯಾಂಕ್ ಸಿಗುತ್ತೆ. ಮೇಂಟೆನೆನ್ಸ್ ಬಗ್ಗೆ, ವಾರಂಟಿ ಬಗ್ಗೆ ತಿಳ್ಕೊಳ್ಳೋಣ. ಏನು ಅಂತಂದರೆ ಅಶೋಕ್ ಲೈಲ್ಯಾಂಡ್ ಪ್ರೊವೈಡ್ಸ್ ಲಾಂಗ್ ಸ್ಟ್ಯಾಂಡರ್ಡ್ ವಾರಂಟಿ ಆಫ್ 5 years 2 lakh kilometers. ಆದರೆ ಮಹೇಂದ್ರದು ಬಂದು 3 years 1 lakh kilometer ಆಗಿರುತ್ತೆ. ಬೋತ್ ವೆಹಿಕಲ್ಸ್ ಹ್ಯಾವ್ 20,000 ಸರ್ವಿಸ್ ಇಂಟರ್ವಲ್. 20,000 ಕಿಲೋಮೀಟರ್ಗೆ 2 ವೆಹಿಕಲ್ದು ಸರ್ವಿಸ್ ಇಂಟರ್ವಲ್ ಆಗಿರುತ್ತೆ. ಆದರೆ ಅಶೋಕ್ ಲೈಲ್ಯಾಂಡಲ್ಲಿ ನಿಮಗೆ 5 ವರ್ಷ 2 ಲಕ್ಷ ಕಿಲೋಮೀಟರ್ ವಾರಂಟಿ ಕೊಡ್ತಾನೆ. ಆದರೆ ಮಹೇಂದ್ರ ಬೊಲೆರೋದಲ್ಲಿ 3 ವರ್ಷ 1 ಲಕ್ಷ ಕಿಲೋಮೀಟರ್ ವಾರಂಟಿ ಬರುತ್ತೆ. ಸೊ ಇದರಲ್ಲಿ ಏನು ಅಂತಂದರೆ ಮಹೇಂದ್ರದಲ್ಲಿ ಐಮ್ಯಾಕ್ಸ್ ಟೆಲಿಮ್ಯಾಟಿಕ್ಸ್ ಅಂತ ಒಂದು ಬರುತ್ತೆ. ಅದರಲ್ಲಿ ಏನು ಅಂತಂದರೆ ನೀವು ನಿಮ್ಮ ಒಂದು ವೆಹಿಕಲ್ನ ಮ್ಯಾಪಿಂಗ್ ಮಾಡ್ಬೋದು. ಅದು ಮ್ಯಾಪಿಂಗ್ ಅಂದರೆ ಏನು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ವೆಹಿಕಲ್ದು ಹೆಲ್ತ್ ಎಲ್ಲ ನೀವು ಫೋನಲ್ಲೇ ಚೆಕ್ ಮಾಡ್ಕೋಬೋದು. ಆಮೇಲೆ ಏನು ಪ್ರಾಬ್ಲಮ್ ಇದೆ ಚೆಕ್ ಮಾಡ್ಕೋಬೋದು. ಆಮೇಲೆ ಡೀಸೆಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೋದು, ಏರ್ ಪ್ರೆಷರ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೋದು. ಮತ್ತು ಇನ್ನೊಂದೇನು ಅಂತಂದರೆ, ನಿಮ್ಮ ಒಂದು ವೆಹಿಕಲ್ಲು ನಿಮ್ಮ ಒಂದು ಬೌಂಡ್ರಿಯಿಂದ ಹೊರಗಡೆ ಹೋದರೂ, ನೀವು ಮ್ಯಾಪಿಂಗ್ ಮಾಡಿರೋ ಬೌಂಡ್ರಿಯಿಂದ ಹೊರಗಡೆ ಹೋದರೂ ನಿಮಗೆ ಮೆಸೇಜಸ್ ಬರುತ್ತೆ. ಬಟ್ ಆ ಒಂದು ಟೆಕ್ನಾಲಜಿ ನಿಮಗೆ ಅಶೋಕ್ ಲೈಲ್ಯಾಂಡಲ್ಲಿ ಇಲ್ಲ. ನೀವಿಲ್ಲಿ ನೋಡ್ತಿರೋದೇನು ಅಂತಂದರೆ, ಈ ಒಂದು ವೆಹಿಕಲ್ನ EMI ಡೀಟೇಲ್ಸ್ ಬಗ್ಗೆ ಈಗ ನಾವು ಚರ್ಚೆ ಮಾಡೋಣ. ನೋಡಿ, 1 ಲಕ್ಷ ರೂಪಾಯಿ, 1,05,000 ರೂಪಾಯಿ ನೀವು ಡೌನ್ ಪೇಮೆಂಟ್ ಹಾಕಿದ್ರೆ, 1.5 ಲಕ್ಷ ಅಮೌಂಟಲ್ಲಿ 8% ಬ್ಯಾಂಕ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ನೋಡಿ ಗೆಳೆಯರೆ, 4 ವರ್ಷಕ್ಕೆ ಬಂದು ನಿಮಗೆ 4 ವರ್ಷಕ್ಕೆ ನೋಡಿ ಎಕ್ಸ್-ಶೋರೂಮ್ ಪ್ರೈಸ್ ಬಂದುಬಿಟ್ಟು 10,51,000 ಆಗಿರುತ್ತೆ. ಲೋನ್ ಅಮೌಂಟ್ ಬಂದುಬಿಟ್ಟು 9,46,700 ರೂಪಾಯಿ ಆಗಿರುತ್ತೆ. ಹಾಗೆ ಪೇಯಬಲ್ ಅಮೌಂಟು 11,09,373 ರೂಪಾಯಿ ಆಗಿರುತ್ತೆ. ಹಾಗೆ ಯು ವಿಲ್ ಪೇ, ಎಷ್ಟು ಬಡ್ಡಿ ಕಟ್ತೀರಾ ಅಂದರೆ 1,62,676 ರೂಪಾಯಿ ಆಗಿರುತ್ತೆ. ನೋಡಿ, ತಿಂಗಳಿಗೆ 48 ತಿಂಗಳಿಗೆ ನಿಮಗೆ 23,000 ರೂಪಾಯಿ ನಿಮಗೆ EMI ಬರುತ್ತೆ. ಸೊ ಇದು ಬಂದ್ಬಿಟ್ಟು ಎಕ್ಸ್-ಶೋರೂಮಲ್ಲಿ ನಾನು ಕ್ಯಾಲ್ಕುಲೇಷನ್ ಮಾಡಿರ್ತೀನಿ. ಸೊ 60 ತಿಂಗಳಿಗಾದರೆ ನೋಡಿ 19,196 ರೂಪಾಯಿ ಬರುತ್ತೆ. 1.5 ಲಕ್ಷ ಡೌನ್ ಪೇಮೆಂಟ್ ಹಾಕಿದ್ರೆ ನೋಡಿ 40,000 ರೂಪಾಯಿ ನಿಮಗೆ. ನೋಡಿ, 48 ತಿಂಗಳಿಗೆ 1.5 ಲಕ್ಷ ಡೌನ್ ಪೇಮೆಂಟ್ ಹಾಕಿದ್ರೆ ನೋಡಿ ಎಕ್ಸ್-ಶೋರೂಮಲ್ಲಿ ನಿಮಗೆ 21,989 ರೂಪಾಯಿ ಬರುತ್ತೆ. ಆದರೆ 15,792 ರೂಪಾಯಿ ಬರುತ್ತೆ. ಹಾಗೆ ಗೆಳೆಯರೆ, ಇವಾಗೇನು ಅಂತಂದರೆ ಬಡಾ ದೋಸ್ತು ನಾವು ಇದು ನೋಡೋಣ. ಫಸ್ಟು 1 ಲಕ್ಷ ಡೌನ್ ಪೇಮೆಂಟ್ ಹಾಕಿದ್ರೆ 8% ಇಂಟ್ರೆಸ್ಟಲ್ಲಿ ನೋಡಿ 4 ವರ್ಷಕ್ಕೆ 22,582 ರೂಪಾಯಿ ನಿಮಗೆ EMI ಬರುತ್ತೆ. ನೋಡಿ, 6 ವರ್ಷಕ್ಕಾದರೆ ನೋಡಿ 16,218 ರೂಪಾಯಿ ಬರುತ್ತೆ. ಸ್ವಲ್ಪ ಡೌನ್ ಪೇಮೆಂಟ್ ಕಡಿಮೆ ಮಾಡೋಣ. ಇದು 1 ಲಕ್ಷ ಡೌನ್ ಪೇಮೆಂಟಿಗೆ ಕ್ಯಾಲ್ಕುಲೇಟ್ ಮಾಡಿರೋದು. 20,000 ರೂಪಾಯಿ ಡೌನ್ ಪೇಮೆಂಟಲ್ಲಿ ನೋಡಿ 6 ವರ್ಷಕ್ಕಾದರೆ ನೋಡಿ 17,000 ಬರುತ್ತೆ, 16,955 ಬರುತ್ತೆ. ಹಾಗೆ
4 ವರ್ಷಕ್ಕೆ ನೋಡಿ 23,607 ರೂಪಾಯಿ ಬರುತ್ತೆ 4 ವರ್ಷಕ್ಕಾದರೆ. ಇದು ಕಡಿಮೆ ಡೌನ್ ಪೇಮೆಂಟಲ್ಲಿ. ಇದರಲ್ಲಿ ಏನು ಅಂತಂದರೆ ರೂಲ್ ಇಷ್ಟೇ, ಏನು ಅಂತಂದರೆ ನೀವು ಜಾಸ್ತಿ ಡೌನ್ ಪೇಮೆಂಟ್ ಆಗ್ತೀರಂದರೆ ನಿಮಗೆ EMI ಕಮ್ಮಿ ಬರುತ್ತೆ, ಅಷ್ಟೇ ರೂಲು. ಈ ಒಂದು ಕ್ಯಾಲ್ಕುಲೇಷನ್ ಏನು ಅಂತಂದರೆ ಕೇವಲ ಎಕ್ಸ್-ಶೋರೂಮ್ ಮೇಲೆ ಮಾತ್ರ ಆಗಿರುತ್ತೆ. ನೋಡಿ, ನೀವು ಆನ್ ರೋಡ್ ಪ್ರೈಸ್ ತೊಗೊಂಡ್ರೆ ಕೇವಲ ಒಂದು 500 ರೂಪಾಯಿ 600 ರೂಪಾಯಿ ಅಷ್ಟೇ ವ್ಯತ್ಯಾಸ ಬರೋದು EMIಯಲ್ಲಿ. ತುಂಬ ದೊಡ್ಡ ಡಿಫ್ರೆನ್ಸ್ ಏನು ಬರಲ್ಲ. ಸೊ ನೋಡಿದ್ರೆ ಗೆಳೆಯರೆ, ಇದಿಷ್ಟು ಏನು ಅಂತಂದರೆ ಇದಿಷ್ಟು ಬಂದು ಬಡಾ ದೋಸ್ತ್ i5 XL ಮತ್ತು ಮಹೇಂದ್ರ ಬೊಲೆರೋ ಮ್ಯಾಕ್ಸ್ ಪಿಕಪ್ HD 2 ಟನ್ ಕೆಪಾಸಿಟಿ ಇರೋ ವೆಹಿಕಲು. ಇದಕ್ಕೆ ಸಂಬಂಧಿಸಿದ ಒಂದು ಸಣ್ಣ ಕಂಪ್ಯಾರಿಸನ್ ವಿಡಿಯೋ. ಸೊ ನನ್ನ ಪ್ರಕಾರ ಇದರಲ್ಲಿ ಯಾವುದು ಬೆಸ್ಟ್ ಅಂದರೆ ನೋಡಿ ಗೆಳೆಯರೆ, ಮೈಲೇಜು, ಸರ್ವಿಸು, ರೀಸೇಲ್ ವ್ಯಾಲ್ಯೂ ಎಲ್ಲ ಕಂಪೇರ್ ಮಾಡಿದ್ರೆ ಸಾಲ ಮಾಡಿ ತಗೊಳ್ಳೋರು ತುಂಬ ಯೋಚನೆ ಮಾಡಬೇಕಾಗಿರೋದು ಏನು ಅಂತಂದರೆ ರೀಸೇಲ್ ವ್ಯಾಲ್ಯೂ. ನನಗೆ ನನ್ನ ಒಂದು ಗಾಡಿ ಎಲ್ಲ ಟೆರೇನ್ ಅಂದರೆ ಎಲ್ಲ ಥರ ಕಂಡೀಷನಲ್ಲಿ ಸೂಟ್ ಆಗುತ್ತಾ ಮತ್ತು ಎಲ್ಲ ಕೆಲಸ ಕಾರ್ಯಗಳು ಆಗುತ್ತಾ ಅನ್ನೋದು ಮೇಯ್ನಾಗಿ ಯೋಚನೆ ಮಾಡಬೇಕಾಗಿರೋದು. ನೋಡಿ, ಈಗ ಕಂಪನಿ ಅಟ್ಯಾಚ್ಮೆಂಟಿಗೆ ಪರ್ಟಿಕ್ಯುಲರ್ ಆಗಿ ಅಶೋಕ್ ಲೈಲ್ಯಾಂಡೇ ಕೇಳ್ತಿದ್ದಾರೆ ಅಂದರೆ ನೋಡಿ, ಅದೇ ಕೊಡಿ, ಅದೇ ತೆಗೀಲೇಬೇಕಾಗಿರುತ್ತೆ, ಬೇರೆ ಆಪ್ಷನ್ ಇರೋಲ್ಲ. ಈಗ ನಿಮ್ಮ ಒಂದು ಪರ್ಸ್ನಲ್ ಬಾಡಿಗೆ ಹೊಡಿತೀನಿ ನಾನು, ನನಗೆ ಎಲ್ಲ ಥರ ಎನ್ವೈರನ್ಮೆಂಟಿಗೆ ಎಲ್ಲ ಥರ ಕಂಡೀಷನ್ಗೆ ಸೂಟ್ ಆಗಬೇಕು ಅಂದರೆ ನನ್ನ ಪ್ರಕಾರ ರೀಸೇಲ್ ವ್ಯಾಲ್ಯೂ ಎಲ್ಲ ಚೆನ್ನಾಗಿರೋದು. ನನ್ನೊಂದು ಪರ್ಸ್ನಲ್ ಒಪಿನಿಯನ್ ಏನು ಅಂತಂದರೆ ಬೊಲೆರೋ ವೆಹಿಕಲ್. ಸೊ ಎಂಡ್ ಆಫ್ ದಿ ಡೇ ನೀವು ನಿಮ್ಮ ಅಪ್ಲಿಕೇಶನ್ ಯಾವ ರೀತಿ ಇದೆ ಅಂತ ನೀವು ತಿಳ್ಕೊಂಡು ಖರೀದಿ ಮಾಡಿ ಅಂತ ಹೇಳ್ತಾ, ಹಾಗೆ ಗೆಳೆಯರೆ ಲಾಸ್ಟಿಗೆ ಸಜೆಷನ್ ಬರ್ತಿರ್ಬೋದು ಏನು ಅಂತಂದರೆ, ನಾನು ಈ ಎಲ್ಲ ಗಾಡಿಗಳ ವೀಡಿಯೋನ ನಾನು ಶೋರೂಮ್ಗೆ ಹೋಗಿನೇ ನಾನು ಎಕ್ಸಿಕ್ಯೂಟಿವ್ಗಳ ಜೊತೆ ನಾನು ಮಾಡಿದ್ದೀನಿ. ಆ ಒಂದು ವಿಡಿಯೋ ನೋಡಿ ನೀವು ಗಾಡಿ ತೆಗಿತೀರಾ ಅಂತಂದರೆ ನಿಮಗೆ ಏನು ಅಂತಂದರೆ ಅತ್ಯಾಕರ್ಷಕವಾದ ಡಿಸ್ಕೌಂಟ್ಸ್ಗಳಿದೆ. ಏನು ಅಂತಂದರೆ ಒಂದೊಂದರಲ್ಲಿ ಆಕ್ಸೆಸರಿ ಫ್ರೀ ಕೊಡ್ತೀನಿ ಅಂತ ಹೇಳಿದ್ದಾರೆ, ಒಂದೊಂದರಲ್ಲಿ ಏನು ಅಂತಂದರೆ ನನ್ನ ಹೆಸರು ಹೇಳಿದ್ರೆ ನಿಮಗೆ 5,000 ರೂಪೀಸ್ ಡಿಸ್ಕೌಂಟ್ ಮೇಲೆ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಆ ವಿಡಿಯೋನ ನೋಡಿ, ಅದರಲ್ಲೂ ತುಂಬ ಪ್ರಾಕ್ಟಿಕಲ್ ಆಗಿ ನಾನು ಮಾಡಿದ್ದೀನಿ ವೀಡಿಯೋಸು, ಗಾಡಿನ ತಗೊಂಡು ಟೆಸ್ಟ್ ಡ್ರೈವ್ ಎಲ್ಲ ಮಾಡಿ ನೋಡಿದ್ದೀನಿ. ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗಿದ್ದಾರೆ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ, ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ಗೆಳೆಯರೆ, ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ, ಏನು ಎತ್ತ ಅಂತ.